ಒಂದ ಬಡ್ತಿಗೆ ಮಶಿಬನಾಳ ವಿದ್ಯಾ ಹೆಂಗಾಗ್ಬೇಕಂದ್ರ ಹೆಂಗಾಗ್ಬೇಕು ಕುರಿ ಹೋಗಿ ದಡ್ಡ್ಯಾಗ ಬಿಟ್ಟು ಹಂಗಾಗಿರ್ಬೇಕು ಒಂದ ಬಡ್ತಿಗೆ. ಮೊದಲ ಅವ್ವ ಆತ ಹಿಂದಾಗಡೆ ಅಪ್ಪ ಆತ. ಮತ್ತವ್ವ ಬರ್ಬೇಕಾದ್ರೆ ಹೆಂಗ ಬಂದಳ ಹೆಂಗ ಅವಿದ್ಯಾ ನಿನಗ ಸಾಲಿಯಾರ ಯಾರ ಕಲಿಸ್ಯಾರ? ಅವ್ರ ಬಾಜು ಇದ್ದವ್ರ ಹೆಂಗ ಕೂತಾಳ ನೋಡ್ಲ ಕುಬ್ಸ ಮಾಡ್ಕೊಳಕ್ ಕೂತಂಗಾಗೈತಿ ತಮ್ಮ. ಕುಬಸ್ಕ ಬಂದಳ ತಮ್ಮ ತಂಗಿ ಪಕ್ಕ ಚಂಜಿ ಹೊತ್ತು ಮುನ್ಗುಟ್ಗೆ ಕುಬ್ಸ ಮಾಡೇ ಕಳ್ಸುನು ವಿದ್ಯಾಗ ಹೋಗಲ್ಲ ಕಡೆ ಮಶಿಬನಾಳಕ. ನೀ ಅವ್ವ ಆಗ್ಬೇಕಾದ್ರ ಮೊದಲು ಯಾರದಿಂದ ಅವ್ವ ಆಗೇದಿ? ಅದ ಬೇಕಾಗೈತೇನ ಅಪ್ಪನ ಕರ್ಕೊಂಡ್ ಅವ್ವ ಆಗೇದು ಏನ ಅಪ್ಪನ ಕರ್ಕೊಲಾರ್ದ ಅವ್ವ ಆಗೇದು? ಬರಾಬರಿ ಹೆಂಗಾಗಿರ್ಬೇಕು ಮಾಸ್ತರ್ ತಗದ? ಹೆಂಗಾಗ್ಬೇಕು ತಮ್ಮ ಒಂದ ಬಡ್ತಿಗೆ ಮಶಿಬನಾಳ ವಿದ್ಯಾ ಹೆಂಗಾಗ್ಬೇಕಂದ್ರ ಹೆಂಗಾಗ್ಬೇಕು ಕುರಿ ಹೋಗಿ ದಡ್ಡ್ಯಾಗ ಬಿಟ್ಟು ಹಂಗಾಗಿರ್ಬೇಕು ಒಂದ ಬಡ್ತಿಗೆ. ಏನಾಗಿರ್ಬೇಕ? ಕುರಿನ ಓದ ದಡ್ಡ್ಯಾಗ ಹಾಕಿದಂಗಾಗಿರ್ಬೇಕು ಕೆಲಸ. ಅದಕ್ಕೆ ಏನೇನು ಹೇಳಾಕೈತಾಳು? ಏನ್ ಹೇಳ್ತಾಳ ತಮ್ಮ? ಮಶಿಬನಾಳ ವಿದ್ಯಾ ಬಾಳ ಚಂದ ಹೇಳಾಕೈತಾಳ. ಏನಂತ ಹೇಳ್ತಾಳ? ಏನ್ ಹೇಳ್ತಾವ? ಏನೇನು ಕೇಳ್ತಾಳಂದ್ರ ಜಗದಾಗ ನಮ್ಮ ಅವ್ವನ ಹೆಚ್ಚಿನ ಕೆದಾಳು. ಹೌದು. ನಿಮ್ಮ ಅಪ್ಪಂದ ಏನೂ ಇಲ್ಲ ತೀಕ ಬಂದಾಳ ಅವ್ವ. ಅದಕ್ಕೆ ಏನಂತ ಹೇಳ್ತಾಳ ಮಶಿಬನಾಳ ಅವ್ವ? ಏನ್ ಹೇಳ್ತಾಳ ತಮ್ಮ? ಮೊದಲ ಅವ್ವ ಆತ. ಮೊದಲ ಅವ್ವ ಆತ ಹಿಂದಾಗಡೆ ಅಪ್ಪ ಆತ. ಮತ್ತವ್ವ ಬರ್ಬೇಕಾದ್ರೆ ಹೆಂಗ ಬಂದಳ? ಹೆಂಗ ಅವಿದ್ಯಾ ನಿನಗ ಸಾಲಿಯಾರ ಯಾರ ಕಲಿಸ್ಯಾರ? ಅವ್ರ ಬಾಜು ಇದ್ದವ್ರ ಹೆಂಗ ಕೂತಾಳ ನೋಡ್ಲ ಕುಬ್ಸ ಮಾಡ್ಕೊಳಕ್ ಕೂತಂಗಾಗೈತಿ ತಮ್ಮ. ಕುಬಸ್ಕ ಬಂದಳ ತಮ್ಮ ತಂಗಿ ಪಕ್ಕ ಚಂಜಿ ಹೊತ್ತು ಮುನ್ಗುಟ್ಗೆ ಕುಬ್ಸ ಮಾಡೇ ಕಳ್ಸುನು ವಿದ್ಯಾಗ ಹೋಗಲ್ಲ ಕಡೆ ಮಶಿಬನಾಳಕ. ಅವ್ವ ಆತ ಮೊದಲ. ಹೌದು. ನಿನಗೊಂದು ಮಾತು ಕೇಳ್ತಾನೆ ವಿದ್ಯಾಶ್ರೀ, ನೀ ಅವ್ವ ಆಗಬೇಕಾದ್ರ ನೀ ಅವ್ವ ಆಗಬೇಕಾದ್ರ ಅಪ್ಪ ಹಿಂದಾಗಡೆ ತಾಗ ಹೇಳ್ತಿ. ನೀ ಅವ್ವ ಆಗಬೇಕಾದ್ರ ಮೊದಲು ಯಾರದಿಂದ ಅವ್ವ ಆಗೇದಿ? ಅದ ಬೇಕಾಗೈತೇನ ಅಪ್ಪನ ಕರ್ಕೊಂಡ್ ಅವ್ವ ಆಗೇದು ಏನ ಅಪ್ಪನ ಕರ್ಕೊಲಾರ್ದ ಅವ್ವ ಆಗೇದು? ಹೆಂಗಾಗೇದಿ? ಇದು ನನಗ ಬೇಕಾಗೈತಿ. ನಿಮ್ಮವ್ವ ಇರ್ಲಿಕ್ಕೆ ಮುಂದೆ ನಾ ಏನು ಬ್ಯಾಡ ಅಂದಿಲ್ಲ ಖರೆ. ಹೌದು. ಏನ ಅಪ್ಪನ ಕರ್ಕೊಂಡ್ ಅವ್ವ ಆಗೇದು? ಏನ್ ಹಂಗಾಗೇದು? ಏನ ಅಪ್ಪ ಇರ್ಲಾರ್ದ ಅವ್ವ ಆಗೇದು? ಇದು ಬೇಕಾಗೈತಿ ಮಶಿಬನಾಳ ವಿದ್ಯಾ. ಏನಾರ ಮಾತಾಡಿದಂದ್ರ ಬಾರಾಕ್ ಮಶಿಬನಾಳಕ್ ಹೋಗೋದಾಕೈತಿ ಮಾಡಿ ಮಾತಾಡ. ಹೌದು. ಅದಕ್ಕೆ ಏನಾಗೈತಿ? ಲಾಯನ್ ಒಂದು ಹೋಗೋದ ಬರೋದು ಮಾಡತ್ತಾವ ತಮ್ಮ. ಮನೆ ಕುಡಿಸಿ ಜ್ವಾಪಾನ ಮಾಡ್ಲಂತ. ಯಾರಾಕಿ? ಅನುಷಯ. ಯಾ ಅನುಷಯ? ಯಾವ ಅನುಷಯ ರೀ? ಯಾ ಅನುಷಯ ಅಂದ್ರ ಇಲ್ಲಿ ಕೂತಾಳ ನೋಡು ಮಶಿಬನಾಳ ಅನುಷಯ. ಏನ್ ಮಾಡ್ಯಾವ? ಈಕೇನು ಮಾಡ್ಯಾಳತ್ತ ಮಶಿಬನಾಳ ಅನುಷಯ? ಎದ್ದ ತಕ್ಷಣ ಚಾಲು ಮಾಡ್ಯಾಳ ಬ್ರಹ್ಮ ವಿಷ್ಣು ಮಹೇಶ್ವರಗ ಕೂಸ ಮಾಡಿ ಮಲಿಯ ಕುಡಿಸಿದವ್ವ. ಹೌದು. ಅವರದ ಮುರದ ಬಿಟ್ಟಿ ಗರ್ವ ತೀಕೆದ್ದಾಳ ಮಶಿಬನಾಳ ಅನುಷಯ. ಈಕಿಗೆ ಏನಾಗಿತ್ತು? ಆ ಅನುಷಯನ ಸುದ್ದಿ ಈಕಿಗ್ ಗೊತ್ತಿಲ್ಲ, ಈಕಿ ಸುದ್ದಿ ಆಕಿಗ್ ಗೊತ್ತಿಲ್ಲ ಆಗೈತಿ. ಮೊದಲ ಆಕಿಗೆ ಬಂದೈತಿ. ಬಾಳ ಶಾನೆ ಆಗ್ಯಾರ ಇಬ್ರು ಮಂದಿ. ಯಾಕಂದ್ರ ಅನುಷಯನ ಮನೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೋಗ್ಬೇಕಾದ್ರ ಈ ಎದಕ್ಕೆ ಹೋಗ್ಯಾರ ಅನ್ನೋದು ಈ ಅನುಷಯ ಗೊತ್ತಿಲ್ಲ. ಎದಕ್ಕೆ ಬಂದಾರ ಅನ್ನೋದು ಆ ಅತ್ರಿ ಋಷಿ ಹೆಂಡತಿಗೆ ಅನುಷಯಾಗೂ ಗೊತ್ತಿಲ್ಲ. ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರ ಹೋಗ್ಯಾರ. ಎದಕ್ಕೆ ಹೋಗ್ಯಾರ ಅಂದ್ರ ಹೋಗಿ ಬಾಗಲ ಮುಂದೆ ನಿತ್ತಾರು. ನಿತ್ತ ಭಿಕ್ಷಾಣದೆ ತಾಯಿ ಅಂದಾರ. ಭಿಕ್ಷೆ ಅನ್ನದ ತಾಯಿ ಅಂದಾಗ ಅನುಷಯ ಬಂದ ಭಿಕ್ಷೆ ಬೇಡಬೇಕಂತ ಏನು ಮಾಡ್ಲು ನೀಡಬೇಕಂತ ಅನುಷಯ ಬರುಗುಟ್ಟಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ. ಅನುಷಯಾಗ ಏನಂತ
ತಾಯಿ ನಮಗ ಈ ಭಿಕ್ಷೆ ಬೇಡ ತಾಯಿ, ನೀ ನಿಸ್ಸಂಗಾಗಿ ನಮಗ ಊಟಕ್ಕೆ ನೀಡಬೇಕು ಅಂದ್ರೆ ನಮಗ ಉಂಡಂಗ ಆಕತಿ ಅಂತ ಹೇಳಿಬಿಡ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದು ಹೌದ್ರಿ. ಹೇಳಿದಾಗ ಮತ್ತಿಕ್ಕೆ ಅವ್ವ ದೊಡ್ಡಕ್ಕಿ ಅವ್ವ ಹೆಚ್ಚಿನಕ್ಕಿ ಹೌದು. ಜಗದಾಗ ನಮ್ಮ ಅವ್ವ ಅಂದ್ರ ದೊಡ್ಡಕ್ಕಿದಾಳ, ತೀಕ್ ವಾದ ಮಾಡ್ತಾಳ ಮಶಿವನಾಳ ವಿದ್ಯಾ. ಮೊದಲು ಇವ್ರ ತಾಯಿನ ಅಂತ ಹೇಳ್ತಾಳ ಮತ್ತ. ಮೊದಲು ನಮ್ಮ ತಾಯಿನ ಅಂತ ಹೇಳ್ತಿ, ಹೌದು. ಮತ್ತ ಅವ್ರ 3 ಮಂದಿ ನಿಸ್ಸಂಗಾಗಿ ಊಟಕ್ಕೆ ನೀಡ ಅಂದಾಗ ಮತ್ ನಮ್ಮ ಅಪ್ಪನತೆ ಕೋಡಿ ಹಾಕ್ಬಾದೆ ಅನುಷಯ. ನಿನ್ನ ಪಾದಕ್ಕೆ ಏನಾಗಿತ್ತು? ಈಕೆ ಪಾದಕ ಬೆಂಕಿ ಹೆಚ್ಚೈತಿ ಮಾಸ್ತರ. ಯಾಕ ಅಪ್ಪನತೆ ಕೋಡಿ ಹೋಗ್ಯದಿ? ಹೌದು. ಅಪ್ಪ ಹೆಚ್ಚಿನ ಏ ಜಗತ್ತದಾಗ ಅಪ್ಪ ಅಂದ್ರೆ ಹೆಚ್ಚಿನವದಾನು, ಗಾಂಡ ಅಂದ್ರ ಶ್ರೇಷ್ಠದಾನು, ಗಾಂಡ ಅಂದ್ರ ದೊಡ್ಡವದಾನು. ಹೌದು. ಅದಕ್ಕಾಗಿ ನಿಮ್ಮ ಮನುಷ್ಯ ಗಂಡನತೆ ಕೋಡಿ ಹೋಗ್ಯಾಳ. ಹೌದು. ಹೋಗಿ ಹೇಳ್ತಾಳ ಅನುಷಯ ಏನಂತ ಏನ ಓಡುತ್ತ ಬರಾಕೈತದ ನೋಡಿ ಅತ್ರಿ ಋಷಿ ಹೇಳ್ತಾನೆ, ಏ ಅನುಷಯ ಹಾ. ಯಾಕೆ ಹೆಂಗ್ ಓಡಿ ಬಿಡಾಗ್ತದೆ ಹುಚ್ಚಿ ಅಂದಾಗ, ಇಟ್ಟ ಗಾಬರಿ ಆಗಿದಿ. ಇಟ್ಯಾಕ ಗಾಬರಿ ಆಗಿದೆ ಅಂದಾಗಿ ಕೇಳ್ತಾಳ. ಏನ ಏನ್ ಮಾಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ ನಿತ್ತಾರು, ಹೌದು. ಬಾಗಿಲದಾಗ ಬಂದ್ ನಿತ್ತ ನನಗ ನಿಸ್ಸಂಗಾಗಿ ಊಟಕ್ಕೆ ನೀಡನಾಕೈತಾರು. ಹೆಂಗ ಮಾಡ್ಲಿ? ಹೆಂಗ ಮಾಡ್ರಿ ಸ್ವಾಮಿ ಅಂತ ಹೇಳ ಸ್ವತಃ ಗಾಂಡಗ ಹೌದು. ಹೇಳಿದಾಗ ಅವ ಹೇಳ್ತಾನ ತ್ರಿ ಋಷಿ, ಏನ್ ಹೇಳ್ತಾರ? ಏ ಅವ ಎದಕ್ಕೆ ಬಂದಾರ ಅನ್ನೋದು ನಿನಗ ಗೊತ್ತಾಗಿಲ್ಲ, ನಿನಗ ಅಟ್ಟ ತರ್ಕ ಜ್ಞಾನ ಇಲ್ಲ. ಇಲ್ಲ. ಅವ್ರು ಎದಕ್ಕೆ ಬಂದಾರ, ಯಾತಕ್ ಬಂದಿಲ್ಲ? ಎದಕ್ಕೆ ಬಂದಾರ ಅಂದ್ರೆ ನಿನ್ನ ಬಂಜಿತನ ಹಿಂಗಸುದಕ್ಕಾಗಿ ಬಂದಾರ ಅಂತೇಳಿ ತ್ರಿ ಋಷಿ ಹೇಳ್ಯಾನ ಅಲ್ಲಿ. ಹೌದು. ನಿನಗ ಮಕ್ಕಳಾಗಿಲ್ಲ. ನಿನಗ ಮಕ್ಕಳಾಗಿಲ್ಲ, ಮಕ್ಕಳ ಸಂಬಂಧ ನೀನ್ ಜಪ ತಪ ಮಾಡಿದಿ, ಹೌದು. ಅದಕ್ಕೆ ನಿನಗ ಮಕ್ಕಳ ಕೊಡುವಾಗಿ ಬಂದಾರ ಅವ್ರ. ಹೌದು. ಇಟ್ಯಾಕ ಅಂಜೈದಿ ಅಂದು ಬಿಟ್ಟವ. ಹಾ. ನಾ ಏನು ಅಂಜು ಪ್ರಶ್ನೆ ಇಲ್ರಿ, ಕರೆ ನಿಸ್ಸಂಗಾಗಿ ನೀಡಾಕನತಾರು, ನಿಸ್ಸಂಗಾಗಿ ಊಟಕ್ಕೆ ನೀಡನಾಕೈತಾರು. ನನ್ನ ಪತಿವರ್ತಿ ಹಾನಿ ಆಕೈತಿ. ಹಾ. ಯಾಕಂದ್ರ ನನ್ನ ದೇಹ ನನ್ನ ಗಂಡಗ ಬಿಟ್ಟು ಮತ್ತಾವಾಗ ತೋರಿಸಿನಿ ಅಂದ್ರ ಹೌದು. ನನ್ನ ಪತಿವರ್ತಿ ಅನ್ನುವಂಥದ್ದು ಉಳಿಯಂಗಿಲ್ಲ. ಹೌದು. ಇನ್ನು ಹೆಂಗ ಮಾಡ್ರಿ ಸ್ವಾಮಿ ಅಂತೇಳಿ ಗಂಡ ಹೋಗಿ ಸ್ವತಃ ಹೇಳ್ಯಾಳ. ಹೌದು. ಹೇಳಿದಾಗ ಅವಾಗ ಅವ ಹೇಳ್ತಾನ, ಏನಂತ? ಏ ಅಟ್ಟೇನ ಅಂಜಾಕ್ ಹೋಗ್ಬೇಡ ಅನುಷಯ, ಹಾ. ಸ್ವತಃ ನನ್ನ ಪಾದ ತೀರ್ಥ ಒಯ್ ಹೌದು. ಹೋದ 3 ಮಂದಿ ಮ್ಯಾಲ ಸಿಂಪಡಿಸ. ಹೌದು. ಸಿಂಪಿಡಿಸಿದಾಗ ನೋಡಾದ್ರ ಮರ್ಮ ಹೆಂಗೈತಿ ಒಯ್ ಅಂತ ಹೇಳಿ ಕೊಟ್ಟ. ಅವಾಗ ಈ ಮಶಿಬನಾಳ ಅನುಷಯ ತಗೊಂಡು ಬಂದಳ ಮನಿಗೆ. ಹಾ. ತಗೊಂಡು ಬಂದು ಏನು ಮಾಡ್ಯಾಳ, ಏನ್ ಮಾಡು? ಬ್ರಹ್ಮ ವಿಷ್ಣು ಮಹೇಶ್ವರನ ಒಳಗ ಕರೆದ ಬರೀ ನಿಸ್ಸಂಗಾಗಿ ಊಟಕ್ಕೆ ನೀಡ್ತಾನಂದಳು. ಹೌದು. ಅಂದ ನೀರು ತಂದಂತ ಮಂತ್ರ ನೀರು ಏನು ಮಾಡ್ತಾಳ, ಏನ್ ಮಾಡು? ಆ ಪಾದ ತೀರ್ಥದ ನೀರು ತಂದ ಗಂಡನಿಂದ ಏನು ತಗೊಂಡು ಬಂದಿಳು ನೋಡು, ಹೌದು. ಅದನ್ನ ಪಾದ ತೀರ್ಥ ತಗೊಂಡು 3 ಮಂದಿ ಮೇಲೆ ಸಿಂಪಿಡಿಸ್ಯಾಳ. ಹೌದು. ಸಿಂಪಿಡಿಸಿದಾಗ 3 ಮಂದಿ ಏನಾಗ್ಯಾರ, ಏನಾದ್ರು? ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗ್ಯಾರ. ಹಾ. ಈಗ ಸ್ವತಃ ಮಾಡ್ಯಾಳ ನಮ್ಮ ಅವ್ವ. ಆತಿಕಿಗೆ ಕನಸು ಬಿದ್ದಂಗ ಕಾಣ್ತೈತಿ ನೀನಿ. ಹಾ. ಹಾ. ಅದಕ್ಕೆ ಇಲ್ಲಿ ಶಿವಗುಣಶಿ ಗ್ರಾಮದಾಗ ಬಂದ ನಮ್ಮ ಅವ್ವನ ಮಾಡ್ಯಾಳ 3 ಮಂದಿನ ಕುಸ್ನ ತೀಕ ಬಂದಾಳ ಪಿಚ್ಚಗ ನಿನ್ನ ಪೀರಿ. ಹೌದು. ಎದ್ದಾಗ ಹೇಳ್ಬೇಕಾಗೈತಿ, ಈಕಿ ಬೇರೆ ಹೇಳಕ್ಕೈತಾಳ, ಅದಕ್ಕೆ ಸಿಟ್ಟು ಬಂದೈತಿ ತಮ್ಮ. ಬ್ಯಾರೆ ಹೇಳ್ಬೇಡ ತಂಗಿ. ಅದಕ್ಕ ಹಂಗೇನು ಮಾತಾಡಕ್ ಹೋಗ್ಬೇಡ. ಹಾ. ಅಲ್ಲಿ ನಮ್ಮ ಅಪ್ಪನದಿಂದ ತಗದಾಗೈತಿ, ನಿಮ್ಮ ಅವ್ವನ ಕೆಲಸ ಏನೂ ಇಲ್ಲ ಅಲ್ಲಿ. ಇಲ್ಲ. ಅದಕ್ಕೆ ಅವ್ರ ಸ್ವತಃ ಏನು ಮಾಡ್ಯಾರ, ಏನ್ ಮಾಡು? ಅವಾಗ ಆಶೀರ್ವಾದ ಮಾಡ್ಯಾರ. ಹಾ. ಎಟ್ಟಾಗ್ಲಿ ನಮ್ಮನ್ನ ತೃಪ್ತಿ ಮಾಡ್ಯದವ್ವ, ಹೌದು. ನಿನಗ 3 ಮಂದಿ ಮಕ್ಕಳಾಗಲಿ ಅಂತೇಳಿ ಆಶೀರ್ವಾದ ಮಾಡ್ಯಾರ. ಹೌದು. ನಿನಗೂ ಒಬ್ಬ ಮಗ ಹುಟ್ಲಿ. ನಿನಗೂ 3 ಮಂದಿ ಹುಟ್ಲಿ ಅಂತೇಳಿ ಆಶೀರ್ವಾದ ಮಾಡಿದಾಗ ಹಾ. 8 ಮಂದಿ ಹುಟ್ಟ್ಯಾರ. ಎಷ್ಟು ಮಂದಿ ಹುಟ್ಟಿ? ಅಲ್ಲಿ 3 ಮಂದಿದಿಂದ 3 ಮಂದಿ ಗಂಡ ಮಕ್ಕಳು ಹುಟ್ಟ್ಯಾರ ಅನುಷಯಾಗ. ಹಾ. ಯಾರ್ಯಾರು ಹುಟ್ಟ್ಯಾರ, ಯಾರ್ಯಾರ? ಚಂದ್ರ ಹುಟ್ಟ್ಯಾನ, ದತ್ತಾತ್ರಿ ಹುಟ್ಟ್ಯಾನ, ಧ್ರುವಾಸ ಹುಟ್ಟ್ಯಾನ. ಹೌದು. ಮತ್ತೆ ನಿಮ್ಮ ಅವ್ವಂದದು ಏನಾರ ಐತಾನ ಇದ್ರಾಗ? ಇದ್ರಾಗ ಏನಾಯ್ತಮ್ಮ? ನಿಮ್ಮ ಅವ್ವಂದ ಏನೋ ಇಲ್ಲ, ಸುಮ್ ಅಡಿಗೆ ಮಾಡೋದಾಟ ಅಪ್ಪ ತಂದು ಕೊಟ್ಟಾಗ. ಹೌದು. ಹಂಗೇನ್ ಮಾಡಕ್ ಹೋಗಬೇಡ ವಿದ್ಯಾ, ಹಾ. ಸರಳವಾಗಿ ದಾರಿ ಹಿಡಿ. ಇವತ್ತು ಅದಕ್ಕೆ ಏನಂತ ಕೇಳ್ತಾಳ, ಹಾ. ದೇವರಂತ ಬಾಯಿ ಮಾಡತ್ತೀರಿ, ಎಲ್ಲಿವ ನಿಮ್ಮ ದೇವ? ಎಲ್ಲಿ ಅದಾನ ನಿನ್ನ ದೇವರ? ಯಾವ ಬಾಡ್ಯ ನಮಗ ಹಡದಾನ ಅವ್ರಿಗೆ ಹೇಳ, ಅವರ ತಾಯಿ ತಂದೆ ಹೆಸರು ಆತ ಕೇಳಾಕೈತ್ಯಾಳ ಮಾಸ್ತರ್. ಹೌದು. ಯಾಕಂದ್ರೆ ನಿಮ್ಮವ್ವನ ತಾಯಿ ತಂದಿದ್ ನಾ ಕೇಳಂತ, ನಮ್ಮ ಅಪ್ಪನ ತಾಯಿ ತಂದಿದ್ ಈ ಕೇಳಾಕೈತ್ಯಾಳ. ಹೌದು. ಮೊದಲ ನಾ ಏನಂತೇಳಿ ಪಾಯಿ ಹಾಕೇನಿ, ಏನಂತ? ನೀರು ನಿರಾಕಾರ ಆಚೆ ಕಡೆ ನಿಮ್ಮವ್ವ ಇದ್ದದ ಖರೆ ಇತ್ತಂದ್ರ ಹೌದು. ಆಕಿಗೆ ತಾಯಿ ಯಾರದಾರ, ಹಾ. ತಂದೆ ಯಾರದಾರ, ಹೌದು. ಬಂದ್ ಯಾರದಾರ, ಬಳಗ ಯಾರದಾರ, ಗಂಡ ಯಾರದಾರ, ಮಕ್ಕಳು ಯಾರದಾರ, ನಿಮ್ಮವ್ವಾಗ ಅಂತೇಳಿ ಪಾಯಿಂಟ್ ಉಗಿದು ಹೋಗೇನಿ ವಿದ್ಯಾ. ಹೌದು. ಮತ್ತ ಅದನ್ನ ಪಾಯ ಹಾಕಿದ ಅಲ್ಲೇ ಬಿಟ್ಟಾಳ. ಪಾಯದ ಮೇಲೆ ಮಣ್ಣು ಮುಚ್ಚುದಗದ ಮಾಡಕೈತಾಳ. ಹಂಗ ಮಾಡಬೇಡ. ಏ ಮೊದಲು ಪಾಯ ಕಚ್ಚಿಬಿಟ್ಟು ಉಕ್ವ ಅಂದ್ರ ಮನಿ ಹೇಳ್ತೈತಿ ಮ್ಯಾಲ. ಹಾ. ಮತ್ತ ಮಣ್ಣಿನ ಮ್ಯಾಲ ಪಾಯ ಉಗಿದ ಅಂದ್ರ ಏನಾಕೈತಿ, ತಳಗಿಳಿತೈತಿ. ನನ್ನ ಶಕ್ತಿ ಭೂಷಂಗ್ ಒಂದು ತಳಿಗಾಡಿಸಿ ಬಿಟ್ಟು ಅಂದ್ರೆ ಎಲ್ಲ ಕೂಲಾಗಿ ಬಿಡ್ತೈತಿ. ಹೌದು. ಅದಕ್ಕೆ ಹಂಗೇನು ಮಾಡಬೇಡ ವಿದ್ಯಾ, ಹಾ. ದಾರಿ ಸಣ್ಣಗಿಡಿ.